ಬರ್ದೆ ಏನ್ ಮಾಡ್ತಾನೆ? ಇದು ಅವನ್ ಪ್ರೀತಿ ತಂಗಿ ಮನೆ ಅಲ್ವೇ? ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಬರ್ತಾ ಹೋಗ್ತಾ ಇದ್ರೆ ಏನೋ ಸರಿನಮ್ಮ, ಆದ್ರೆ ಇಲ್ಲೇ ಪರ್ಮನೆಂಟ್ ಆಗಿ ಠಿಕಾಣಿ ಓಡ್ಬಿಟ್ರೆ ಏನ್ ಮಾಡೋದು ಅಂತ. ಅದಂಗೆ ಇಲ್ಲೇ ಠಿಕಾಣಿ ಓಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ? ಅವ್ರಿಗೇನು ಮನೆ ಮಠ ಅನ್ನೋದೆಲ್ಲ ಇರಲ್ವೇ? ಎಲ್ಲ ಇರ್ಬೋದು, ಆದ್ರೆ ಏನ್ ಪ್ರಯೋಜನ? ಪಾಪ ಕಟ್ಕೊಂಡೋಳು ಅಮ್ಮ ಅಪ್ಪ ಎಲ್ರು ತುಳಸಿನ ಕೊಲೆ ಮಾಡಕ್ ನೋಡಿ ಜೈಲ್ ಸೇರ್ಕೊಂಡಿದಾರಲ್ಲ. ಅಯ್ಯೋ ಹೌದಲ್ವೇ, ನಾನು ಅದನ್ನ ಮರ್ತೇ ಬಿಟ್ಟಿದ್ದೆ ನೋಡು. ಹ, ಆದ್ರೂ ನಮ್ ಶಿವಣ್ಣಂದು ದೊಡ್ಡ ಮನ್ಸು ಕಣೆ. ತನ್ ತಂಗಿನ ತನ್ನ ಹೆಂಡ್ತಿನೇ ಕೊಲೆ ಮಾಡಕ್ ನೋಡಿದ್ಲು. ಆದ್ರೂ ಅದನ್ನೆಲ್ಲ ಮರ್ತು ತಂಗಿ ಮನೆಗೆ ಉಣ್ಣಕ್ ಬಂದವನೆ. ಪಾಪ ಕಣಮ್ಮ ಶಿವಣ್ಣ, ಮನ್ಸಲ್ಲಿ ಅಷ್ಟೆಲ್ಲ ನೋವು ತುಂಬಿಕೊಂಡು ತಂಗಿ ಮನೆಗ್ ಬಂದು ಅದ್ ಹೇಗ್ ಊಟ ಮಾಡಕ್ ಮನ್ಸ್ ಬರುತ್ತೋ ಏನೋ. ಅದಂಗಲ್ಲ ಕಣೆ, ಮೂರ್ನು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತ ಹೇಳ್ತಾರಲ್ಲ, ಅದನ್ ಕೇಳಿಲ್ವೇ? ಅಂತವ್ರೆಲ್ಲ ಏನ್ ಬೇಕಾರ ಮಾಡ್ತಾರೆ. ಅಂತವ್ರಿಗೆಲ್ಲ ಮಾನ ಮರ್ವಾದೆ ರೋಸ ಆವೇಶ ಸ್ವಾಭಿಮಾನ ಇವೆಲ್ಲ ಏನು ಇರಕ್ಕಿಲ್ಲ. ಏನ್ ಮಾಡ್ತಾ ಇದ್ದೀರಾ? ಏನು ಇಲ್ಲ ತುಳಸಿ, ಪಾಪ ಹೆಂಡ್ತಿ ಅತ್ತೆ ಮಾವ ಎಲ್ಲ ಜೈಲ್ ಸೇರ್ಕೊಂಡವ್ರಲ್ಲ, ಅದಕ್ಕೆ ನಿಮ್ ಅಣ್ಣಂಗೆ ಓಸಿ ಸಮಾಧಾನ ಮಾಡ್ತಿದ್ದೆ ಆಟೆಯ. ಅಲ್ವೇನೆ ಭಾರ್ಗವಿ? ಹೌದು ತುಳಸಿ. ಏಯ್ ಮುಚ್ಚೆ ಬಾಯಿ, ನೀವು ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೀರಾ? ಹೋಗ್ಲಿ ಬಿಡಮ್ಮ, ಸುಮ್ನಿರೋಣ. ಇಂಥವ್ರಿಗೆಲ್ಲ ಹೋಗ್ಲಿ ಬಿಡು ಅಂತ ಅನ್ಲೇಬಾರ್ದು. ಅಲ್ಲಲ್ಲೇ ಬಿಸಿ ಮುಟ್ಟಿಸ್ಬೇಕು, ಇಲ್ಲ ಅಂದ್ರೆ ಬುದ್ಧಿ ಕಲಿಯೋ ಜನ್ಮಗಳಲ್ಲ ಇವು. ತುಳಸಿ ಯಾಕಮ್ಮ, ಏನಾಯ್ತು? ತುಳಸಿ ಯಾಕಮ್ಮ ಹೀಗೆ ಕೂಗಾಡ್ತಾ ಇದೀಯಾ? ಕೂಗಾಡ್ದೆ ಇನ್ನೇನ್ ಮಾಡ್ಲಿ ಮಾವ? ಅಣ್ಣ ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಬರ್ತಾ ಇದ್ರೆ ಏನೇನೋ ಮಾತಾಡಿ ಅವನ್ ಮನಸ್ ನೋಯಿಸಿ ಇಲ್ಲಿಂದ ಕಳ್ಸಕ್ ನೋಡ್ತಿದ್ದಾರೆ. ಏ ಅತ್ತೆ, ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಲ್ವಾ? ಅಯ್ಯೋ ಇಲ್ಲ ಅಳಿ. ಏನಿಲ್ಲ ಬೆಲ್ಲ, ನಿನ್ನ ಅಳಿಯನು ಜೈಲ್ ಸೇರಿದಾನೆ, ಹಾಗಂತ ನೀನೇನಾದ್ರೂ ತಿನ್ನೋದ್ ಬಿಟ್ಟು ಕೊರಗ್ತಾ ಕೂತಿದ್ಯಾ? ಇಲ್ಲ ತಾನೆ? ಮತ್ತೆ ಏನ್ ಯೋಗ್ಯತೆ ಇದೆ ಅಂತ ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀರಾ?